ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು. ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಒಳ್ಳೆ ಯೋಗ ಫಲಗಳು ಸಿದ್ಧಿ ಆಗೋದ್ರಿಂದ ತಮ್ಮ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿ ಆಗುತ್ತೆ. ಮೇಷರಾಶಿಯಲ್ಲಿರ್ತಕ್ಕಂಥವರು ತುಂಬ ದಿನಗಳಿಂದ ನಿಂತಿರುವಂಥ ಒಂದಷ್ಟು ಕೆಲಸ ಕಾರ್ಯಗಳಿಗೆ ಒಂದು ಚಾಲನೆ ಕೊಡ್ತೀರಿ. ನಿಮ್ಮ ಆತ್ಮೀಯರು, ನಿಮ್ಮ ಸ್ನೇಹಿತರು, ಕುಟುಂಬದ ಸದಸ್ಯರು ಇವರೊಂದಿಗೆ ಹಸನ್ಮುಖಿತನವಾದಂಥ ಮಾತನಾಡ್ತಾ, ಅಂದರೆ ಆ ನಗುಮುಖವಾದಂಥ ಮಾತನಾಡ್ತಾ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲದಲ್ಲಿದ್ದೀರಿ. ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಎಂಬತಕ್ಕಂಥ ಚಿಂತನೆಯಿಂದ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗಫಲ ಅದೃಷ್ಟ ನಿಮ್ಮದಾಗತ್ತೆ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಅಂತಕ್ಕಂಥದ್ದು ಇರುತ್ತೆ. ಅದು ಯಾರಿಂದ? ಕುಟುಂಬದ ಸದಸ್ಯರಾಗಿರಲಿ, ನಿಮ್ಮ ಆತ್ಮೀಯರಾಗಿರಲಿ, ಯಾರು ನನ್ನವರು ಅಂತಿದ್ದಾರೋ ಅವರ ಮಧ್ಯದಲ್ಲಿ ಒಂದು ಸಣ್ಣ ವ್ಯಾಜ್ಯ ಶುರುವಾಗುತ್ತೆ. ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳಾಗಲಿ, ಗಂಡುಮಕ್ಕಳಾಗಲಿ, ಉದ್ಯೋಗಕ್ಕೆ ಹೊರಡೋರಾಗಲಿ, ವಿದ್ಯಾರ್ಥಿಗಳಾಗಲಿ, ಮನೆಯಿಂದ ಆಚೆ ಹೊರಡಬೇಕಾದ್ರೆ ಒಂದು ಚಿಟಿಗೆಯಷ್ಟು ಅವರೇ ಬೆಳೆ ಆಗಲಿ, ಒಂದು ಚಿಟಿಗೆಯಷ್ಟು ಅಕ್ಕಿ ಆಗಲಿ, ಅಕ್ಕಿ ಅಥವಾ ಅವರೇ ಬೆಳೆ ನೋಡಿ, ಅವರೇ ಬೆಳೆ ಶುಕ್ರ, ಅಕ್ಕಿ ಅಂದರೆ ಚಂದ್ರ, ಈ ಎರಡರಲ್ಲಿ ಯಾವುದಾದ್ರು ಒಂದು ಧಾನ್ಯವನ್ನು ತೆಗೆದುಕೊಂಡು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ. ಹಾಗೆ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತಗೊಂಡು ಆ ಗಂಧವನ್ನು ನಿಮ್ಮ ಮನೆ ದೇವರಿಗೆ ಹಚ್ಚಿ ಉಳಿದಂಥ ಗಂಧವನ್ನು ತಾವು ಹಣೆಗೆ ಹಚ್ಕೊಳ್ಳೋದ್ರಿಂದ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಮೇಷರಾಶಿಯವರು. ವೃಷಭರಾಶಿ ವೃಷಭಲಗ್ನ. ವೃಷಭರಾಶಿ ವೃಷಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಸಣ್ಣ ಸಣ್ಣ ಸಮಸ್ಯೆ ದೊಡ್ಡ ದೊಡ್ಡ ಸಮಸ್ಯೆ ಆಗಿಬಿಡುತ್ತೆ. ಮಾನಸಿಕವಾದಂಥ ಒತ್ತಡ ಆಗುತ್ತೆ. ತಾವು ಅಂದುಕೊಂಡಷ್ಟು ಕೆಲಸಗಳಲ್ಲಿ ಕಾರ್ಯಸಿದ್ಧಿ ಆಗದಂಥ ರೀತಿಯಲ್ಲಿರುತ್ತೆ. ವೃತ್ತಿಯಲ್ಲಿ ಏನೋ ಒಂದು ಅಭಿವೃದ್ಧಿಯನ್ನು ಕಾಣಬೇಕು ಅಂತ ಅಂದ್ಕೊಳ್ಳೋ ನಿಮಗೆ ಅಭಿವೃದ್ಧಿ ಕಾಣದಂಥ ರೀತಿಯಲ್ಲಿರುತ್ತೆ. ಮನಸ್ಸು ಒಂದಷ್ಟು ಅಸಮಾಧಾನಕ್ಕೆ ತಿರುಕೊಳ್ಳುವಂಥ ರೀತಿಯಲ್ಲಿದೆ. ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಕಾರಣ ದುರ್ಗೆಯನ್ನು ಆರಾಧನೆ ಮಾಡಿದ್ರೆ ದುಃಖದಿಂದ ದೂರ. ರಾಶಿಯಲ್ಲಿರ್ತಕ್ಕಂಥವರು ಮಾಡದಿರತಕ್ಕಂಥ ಕೆಲವಷ್ಟು ತಪ್ಪು ಒಪ್ಪುಗಳಿಗೆ ತಲೆ ಬಗ್ಗಿಸಿ ನಿಲ್ಲಬೇಕಾಗತ್ತೆ. ಅದು ಮನುಷ್ಯನ ಗ್ರಹಸ್ಥಿತಿಗಳು. ನಾವು ಅಂದುಕೊಳ್ತೀವಿ ನಾವು ಏನೂ ತಪ್ಪು ಮಾಡಿಲ್ಲ, ನಮಗೇನೂ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ, ಆದರೂ ಕೈ ಕಟ್ಟಿ ನಿಲ್ಲಬೇಕು. ಕಾರಣ ಸಮಸ್ಯೆ ಅಲ್ಲೇ ಪ್ರಾರಂಭ ಆಗಿ ಅದರೇ ಸಮಸ್ಯೆ ಅಂತಲ್ಲ, ಬೇರೆ ಯಾವುದೋ ಸಮಸ್ಯೆ ಅದು ಹೇಗೋ ಮಾರ್ಗ ತಿರುಗಿ ಅಲ್ಲೇ ಬರುತ್ತೆ. ಗ್ರಹಸ್ಥಿತಿಗಳು ಹೀಗಿರುತ್ತೆ. ಹಾಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ವ್ಯವಹಾರಗಳನ್ನು ಚೆನ್ನಾಗಿ ಮಾಡಬೇಕಾದ್ರೆ ಮೊದಲು ದೇವಿಯ ಪ್ರಾರ್ಥನೆ ಆಗಬೇಕು. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ ಬರಬಾರ್ದು, ನಿಮಗೊಂದು ಸ್ಥಾನಮಾನ ಸಿಗಬೇಕು, ನಿಮ್ಮದೇ ಆದಂಥ ವೃತ್ತಿ ಧರ್ಮಕ್ಕೆ ಮತ್ತಷ್ಟು ಅಭಿವೃದ್ಧಿ ಆಗಬೇಕು ಅಂದರೆ ಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು. ಆದರೆ ಗಣಪತಿ ಪ್ರಾರ್ಥನೆ ಮಾಡಬೇಕಾದ್ರೆ ಕೆಂಪು ಗಂಧ, ಕೆಂಪು ಹೂವು ಗಣಪರಿಗೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದು ವೃಷಭ ರಾಶಿಯವರು ಮಾಡುವಂಥ ಕ್ರಮ. ವೃಷಭ ರಾಶಿ ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಕೆಂಪು ಗಂಧ, ಕೆಂಪು ಹೂವುಗಳಿಂದ ಭಗವಂತನಿಗೆ ಅರ್ಪಣೆ ಮಾಡಿ ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ ಅನ್ನೋ ಮಂತ್ರವನ್ನು ಹೇಳಿದ್ರೆ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ನಿಮ್ಮ ಸ್ಥಿತಿ ಅಂದರೆ ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರ, ಮನಸ್ಸಿಗೆ ಶಾಂತಿ, ನೆಮ್ಮದಿ, ವೃತ್ತಿಯಲ್ಲಿ ಅಭಿವೃದ್ಧಿ, ಒಂದಷ್ಟು ನೆಮ್ಮದಿಯನ್ನು ತಾವು ಕಾಣಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಹಣಕಾಸಿನ ವಿಚಾರ, ವ್ಯಾಪಾರ, ವಿದ್ಯಾರ್ಥಿಗಳ ಮನಸ್ಸಲ್ಲಾಗ್ತಿರ್ತಕ್ಕಂಥ ದ್ವಂದ್ವ ನಿಲುವು, ಯಾವುದೋ ಒಂದು ಚಿಂತನೆ ಬಹಳ ಬಲವಾಗಿ ಕೂತ್ಕೊಳ್ಳೋಂಥದ್ದು, ಯಾವುದು ಬೇಕು ಯಾವುದು ಬೇಡ, ಇದನ್ನು ಹೇಗೆ ಅರ್ಥ ಮಾಡ್ಕೋಬೇಕು, ಹೇಗೆ ಸರಿಪಡಿಸ್ಕೋಬೇಕು, ಇದರ ಅರಿವಿಲ್ಲದಂತ ಆಗುವಂಥದ್ದು. ಜೊತೆಗೆ ಯಾರು ನನ್ನವರು ಅಂತ ನಂಬಲಿಕ್ಕೆ ಆಗದಿರತಕ್ಕಂಥ ಪರಿಸ್ಥಿತಿ ಮಿಥುನ ರಾಶಿಯವರದಿದೆ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಮನಸ್ಸು ಸಮಾಧಾನ ಇಲ್ಲ, ತೃಪ್ತಿಕರವಾದ ಬದುಕು ನೋಡೋಕ್ಕಾಗ್ತಿಲ್ಲ, ಯಾವುದೇ ಒಂದು ಕೆಲಸವೂ ಸಹಿತ ಅಂದುಕೊಂಡಷ್ಟು ವೇಗವಾಗಿ ಮುನ್ನಡೀತಿಲ್ಲ. ಹಾಗೆ ಸಣ್ಣ ಸಣ್ಣ ಸಮಸ್ಯೆ ಬಹಳ ದೊಡ್ಡ ಸಮಸ್ಯೆಯಾಗಿ ಮಾರ್ಪಡ್ತಾ ಇದೆ. ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸದಲ್ಲಿ ಒಂದು ಲಾಭ ಸಿಗಬೇಕಾದ್ರೆ ಮೊದಲು ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸಾಧ್ಯವಾದರೆ ಒಂದು ಹಸಿರು ವಸ್ತ್ರ, ಅದರಲ್ಲಿ ಒಂದಿಡಿಯಷ್ಟು ಹೆಸರು ಕಾಳು, ಹಸಿರು ವಸ್ತ್ರ, ಒಂದಿಡಿ ಹೆಸರು ಕಾಳು, ಒಂದಿಡಿ ಹೆಸರು ಕಾಳು ಹಾಕಿದ್ರು ಒಂದು ಚಿಟಿಗೆ ಸಾಕು. ಆ ಹೆಚ್ಚು ಒಂದು ಚಿಟಿಗೆಯಷ್ಟು ಹೆಸರು ಕಾಳು ನಿಮ್ಮಲ್ಲಿಲ್ಲ ಅಂದರೆ ಎಲ್ಲಿ ಹಚ್ಚ ಹಸಿರಿರುತ್ತೋ ಅರ್ಥ ಮಾಡ್ಕೊಳ್ಳಿ. ಹಚ್ಚ ಹಸಿರುತ್ತೋ ಅಂದರೆ ಭಾಳ ಹೆಸರಾಗಿರ್ತಕ್ಕಂಥದ್ದು ಒಂದು ಲಾನ್ ಆಗಿರ್ಬೋದು, ಅಥವಾ ಗಿಡಮರಗಳಾಗಿರ್ಬೋದು, ಎಲೆಬಳ್ಳಿಗಳಾಗಿರ್ಬೋದು, ಅಂತಹ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಐಂ ಅಂತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು ಹಚ್ಚ ಹಸಿರಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಬಂದು ಐಂ ಅಂತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು 54 ಬಾರಿ ಮಿಥುನ ರಾಶಿಯವರು ಪಠನೆ ಮಾಡಿದ್ರೆ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತೀರಿ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಗಮನ ಕೊಡ್ತೀರಿ, ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣ್ತೀರಿ, ಯಾರು ಶತ್ರುಗಳಿರ್ತಾರೋ ಅವರು ಮಿತ್ರರಾಗ್ತಾರೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತೆ. ಇದೆಲ್ಲವನ್ನೂ ನೋಡಬೇಕಾದ್ರೆ ಐಂ ಅನ್ನೋ ಒಂದು ಬೀಜಾಕ್ಷರಿ ಮಂತ್ರವನ್ನು ಸಾಧ್ಯವಾದಷ್ಟು ಮಿಥುನ ರಾಶಿಯವರು ಹಚ್ಚ ಹಸಿರಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಹೇಳೋದು ಭಾಳ ಉತ್ತಮ. ಇದರಿಂದ ಒಳ್ಳೆಯ ಯಶಸ್ಸಿದೆ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ,
ನಿಮ್ಮ ಆರೋಗ್ಯ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರ ಪರವಾಗಿಲ್ಲ, ಸಾಕಷ್ಟು ಬದಲಾವಣೆ ಕಾಣ್ತೀರಿ. ತಮ್ಮ ಇಷ್ಟದ ಪ್ರಕಾರ ಒಂದು ಹೆಜ್ಜೆಯನ್ನು ಮುಂದಕ್ಕೆ ಹಾಕಿ ಹೆಚ್ಚಿನ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ಸಮಸ್ಯೆಗಳನ್ನು ದೊಡ್ಡ ಸಮಸ್ಯೆಗಳನ್ನಾಗಿ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಏನೇ ಬಂದರೂ, ಎಂಥದೇ ಕಷ್ಟ ಬಂದರೂ, ಕಷ್ಟ ಬಂದಾಗ ವೆಂಕಟರಮಣ ಅಂತ ಹೇಳ್ತಾರೆ. ಕಷ್ಟ ಬಂದಾಗ ವೆಂಕಟರಮಣ, ಅದು ನಿಜವೇ. ಬರುವ ಯಾವ ಒಂದು ಬೆಟ್ಟದಂಥ ಸಮಸ್ಯೆ ಆದರೂ ಆಗಿಂದಾಗಲೇ ಬಗೆಹರಿಸಿಕೊಂಡು ಪರಿಹಾರ ಮಾಡಿಕೊಳ್ಳುವಂಥ ಅದ್ಭುತವಾದ ಚೈತನ್ಯ ಶಕ್ತಿ ನಿಮ್ಮ ಭವಿಷ್ಯದಲ್ಲಿದೆ. ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡ್ತಾ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ. ಹಾಗೆ ಮನೆಯಿಂದ ಆಚೆಗೊಳ್ಳಬೇಕಾದ್ರೆ ಸಾಧ್ಯವಾದಷ್ಟು ಉತ್ತರಾಭಿಮುಖವಾಗಿ ನಿಂತು 2 ಹೆಜ್ಜೆಯನ್ನು ಹಾಕಿ ಉತ್ತರಕ್ಕೆ ಪ್ರಯಾಣ ಮಾಡಿದ್ರೆ ಕರ್ಕಾಟಕ ರಾಶಿಯವರಿಗೆ ಲಾಭ. ಅಂತಹ ಸಂಕಷ್ಟಗಳಿದ್ದರೂ ಕಷ್ಟಗಳಿಂದ ಬೇಗ ಮುಕ್ತರಾಗಿ ಒಂದಿಷ್ಟು ಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಸಣ್ಣ ಸಣ್ಣ ಸಮಸ್ಯೆ ದೊಡ್ಡ ದೊಡ್ಡ ಸಮಸ್ಯೆ ಆಗಬಹುದು, ಆದರೆ ಸಮಸ್ಯೆಗೊಂದು ಪರಿಹಾರವನ್ನು ಹುಡ್ಕೊಳ್ಳೋದೇ ಒಂದು ಅದ್ಭುತವಾದ ಕ್ರಮ. ಹೆಚ್ಚಿನ ಫಲಗಳನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ದುರ್ಗಾ ಗಣಪತಿಯನ್ನು ಪ್ರಾರ್ಥನೆ ಮಾಡೋದು, ಅಥವಾ ದೇವಿಯ ಆರಾಧನೆ ಮಾಡ್ತಕ್ಕಂಥದ್ದು, ಒಂದು ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥದ್ದು, ಅಥವಾ ಸಾಧ್ಯವಾದರೆ ಒಂದು ಚೂರು ಗೋಧಿ ಮತ್ತು ಬೆಲ್ಲವನ್ನು ದೇವಾಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಸೂರ್ಯ ಮತ್ತು ಬುಧ ಇರತಕ್ಕಂಥ ಆಸ್ಥಾನ. ಇಲ್ಲಿ ಬುಧ ಅಂದರೆ ಬುಧನಿಗೂ ಸಹಿತ ಅಧಿಪತಿ ಮಹಾವಿಷ್ಣುನೇ. ಹಾಗಾಗಿ ಶಾಂತಿ ನೆಮ್ಮದಿ ಬೇಕು. ಹಾಗೆ ಮನೇಲಿರ್ತಕ್ಕಂಥ ಹಿರಿಯರು ಏನಾದರೂ ಒಂದು ಮಾತು ಹೇಳಿದ್ರೆ ಅವ್ರ ಮೇಲೆ ನಾವು ಗರ್ಜನೆ ಮಾಡಿದಿರ ಸೌಮ್ಯದಿಂದ ತಾಳ್ಮೆಯಿಂದ ಕೇಳಬೇಕು. ನಿಮ್ಮ ತಾಳ್ಮೆ ಇದೆಯಲ್ಲ, ನೀವು ಎಷ್ಟು ತಾಳ್ಮೆಯಿಂದ ವರ್ತನೆ ಮಾಡ್ತೀರೋ ಅಷ್ಟು ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಸಿಂಹರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಒಂದು ಹೆಜ್ಜೆ ಹಿಂದೆ ನಿಂತ್ಕೊಳ್ಳುವಂಥ ಪರಿಸ್ಥಿತಿ ಇದೆ. ಯಾಕೆ ಅಂದರೆ ಎಲ್ಲವೂ ನೀವು ಅಂದುಕೊಂಡಷ್ಟು ಮಟ್ಟಿಗೆ ನಿಮ್ಮ ಅಂಗೈಯಲ್ಲಿದೆ ಅಂದ್ಕೊಂಡ್ರೆ ಅದು ಮೂರ್ಖತನ ಆಗುತ್ತೆ. ಯಾವುದು ನಾವು ಅಂದುಕೊಂಡಷ್ಟು ನಮ್ಮ ಸರಹದ್ದಲ್ಲಿ ಇರೋಲ್ಲ. ನಮ್ಮ ಸರಹದ್ದಿಗೆ ತಂದುಕೊಳ್ಳೋದು ಹೇಗೆ? ನಿಮ್ಮ ಬುದ್ಧಿವಂತಿಕೆ ಆಗಬೇಕು, ಮಾರ್ಗದರ್ಶನ ಆಗಬೇಕು, ಅಥವಾ ಸರಿಯಾದ ಕ್ರಮವನ್ನು ಅನುಸರಿಸಬೇಕು. ಈ 3 ಇದ್ದರೆ ಮಾತ್ರ ಫಲ ಸಿಗ್ತಕ್ಕಂಥದ್ದು. ಅದರ ಮಧ್ಯದಲ್ಲಿ ತಾಯಿ ದುರ್ಗಾ ಪರಮೇಶ್ವರಿ ಆಗಲಿ, ಶಕ್ತಿ ದೇವತೆ ಆಗಲಿ, ಹನುಮನ್ನಾಗಲಿ ಪ್ರಾರ್ಥನೆ ಮಾಡಿ. ಹಾಗೆ ಮನೇಲಿರ್ತಕ್ಕಂಥ ಹಿರಿಯರು ಏನು ಹೇಳ್ತಾರೋ ಅದನ್ನು ಪಾಲನೆ ಮಾಡಿ. ಇನ್ನೊಬ್ಬರ ಹಸಿವನ್ನು ಅರ್ಥ ಮಾಡ್ಕೊಂಡು ಒಂದಿಷ್ಟು ಅನ್ನದಾನವನ್ನು ಮಾಡಿ. ಒಂದಿಷ್ಟು ಅನ್ನದಾನವನ್ನು ಮಾಡಿದಾಗ ಅದರ ಫಲಾಫಲಗಳು ಸಾಕಷ್ಟು ಬೇಗ ಕಾರ್ಯಸಿದ್ಧಿ ಆಗುತ್ತೆ. ಹಾಗೆ ದೇವಿಯ ಉಪಾಸನೆ ಮಾಡೋದ್ರಿಂದ, ಹನುಮನ ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥವೂ ಸಿದ್ಧಿ ಆಗುತ್ತೆ. ಅದರ ಜೊತೆಗೆ ಎಲ್ಲಾದರೂ ಒಂದಿಷ್ಟು ಬಾಳೆ ಮರ ಇದ್ದರೆ, ಅಂದರೆ ನಿಮ್ಮ ಪ್ರಾಂತ್ಯದಲ್ಲಿ ಸುತ್ತಮುತ್ತ ಬಾಳೆ ಮರಗಳಿದ್ದರೆ ಆ ಬಾಳೆ ಮರದ ಬುಡಕ್ಕೆ ಹೋಗಿ, ಅಂದರೆ ಆ ಬಾಳೆ ಮರದ ನೆರಳಿಗೆ ಹೋಗಿ ಅಲ್ಲಿ ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡಿ. ಆ ಮರದ ವೃಕ್ಷದ ಹತ್ರ ಹೋಗಿ ಅದರ ನೆರಳಲ್ಲಿ ನಿಂತು, ಅಂದರೆ ಬಾಳೆ ಮರದ ನೆರಳಲ್ಲಿ ನಿಂತುಕೊಂಡು ಅಲ್ಲಿ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಅದ್ಭುತವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬಹುದು. ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಪಡಿಸ್ಕೊಳ್ಬೋದು. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಂತಕ್ಕಂಥದ್ದಿದೆ. ಮನಸ್ಸು ನೆಮ್ಮದಿ ಇಲ್ಲದಿರೋದ್ರಿಂದ ಇದೆಲ್ಲವೂ ಎದುರಾಗ್ತಾ ಇರುತ್ತೆ. ಅಧಿಕವಾದಂತಹ ಚಂಚಲತೆ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಆದರೆ ಯಾವುದಕ್ಕೂ ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಯಾವುದೇ ಕಷ್ಟ ಅಂತ ಬಂದರೂ, ಕಷ್ಟ ಎಂಬತಕ್ಕಂಥದ್ದು ಕಣ್ಣಿಗೆ ಕಂಡರೂ ಅದನ್ನು ಹೇಗೆ ಕರಗಿಸಬೇಕು ಎಂಬತಕ್ಕಂಥ ಒಂದು ಶಕ್ತಿ, ಅದ್ಭುತವಾದ ಚಿಂತನೆ ನಿಮ್ಮೊಳಗೆ ಇದೆ. ಹಾಗಾಗಿ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಯಾವುದೇ ಸಮಸ್ಯೆ ಬಂದಾಗಲೂ ಸಮಸ್ಯೆ ಇದೆ ಅಂತ ಮನಸ್ಸಿಗೆ ತಂದುಕೊಳ್ಳದಿರಾ ಅದಕ್ಕೊಂದು ಪರಿಹಾರವನ್ನು ಆಗಿಂದಾಗಲೇ ಕಂಡುಕೊಳ್ಬೋದು. ನೀವು ಮಾಡುವಂತಹ ವೃತ್ತಿ ಧರ್ಮ ಅಭಿವೃದ್ಧಿ ಆಗಲಿ ಅಂತ ಮೊದಲು ತಾವು ಮಾಡಬೇಕಾಗಿರ್ತಕ್ಕಂಥದ್ದು, ನಿಮ್ಮ ಮನೆಯಿಂದ ಆಚೆಗೊಳ್ಳುವಾಗ ಪೂರ್ವಾಭಿಮುಖವಾಗಿ ನಿಂತು ಸೂರ್ಯಗೆ ನಮಸ್ಕಾರ ಮಾಡಿ. 2ನೇದು ನಿಮ್ಮ ಜನ್ಮದಾತೆ ತಾಯಿಗೆ ನಮಸ್ಕಾರ ಮಾಡಿ. ಮತ್ತು ಮನೆಯಿಂದ ಆಚೆಗೊಳ್ಳಬೇಕಾದ್ರೆ ಸಾಧ್ಯವಾದಷ್ಟು ಹಸಿರುಮುಖಿತನ ಬೇಕು. ನಗನಗ್ತಾ ಹೊರಡಿ. ದಿನ ಬೆಳಗಾದರೆ ತಲೆ ಮೇಲೆ ಬೀಳುವಂಥದ್ದು ಏನೂ ಇರಲ್ಲ. ಹಾಗೆ ಸಮಸ್ಯೆ ಎಂಬತಕ್ಕಂಥದ್ದು ಯಾವಾಗಲೂ ರೆಗ್ಯುಲರಾಗಿ ಬರ್ತಕ್ಕಂಥದ್ದಲ್ಲ. ಅದರ ಕಷ್ಟಗಳನ್ನು ದೂರ ಮಾಡಿಕೊಳ್ಳುವಂಥ ಗುಣ ನಿಮ್ಮದಾಗಬೇಕಾದ್ರೆ ನಿಮ್ಮ ಹಸಿರುಮುಖಿತನ ಬೇಕು, ನಿಮ್ಮ ನಗುಮುಖ ಬೇಕು. ನಗನಗ್ತಾ ಮನೆಯಿಂದ ಆಚೆಗೊಳ್ಟ್ರೆ ಖಂಡಿತ ಒಳಿತನ್ನು ಕಾಣ್ತೀರಿ ಕನ್ಯಾ ರಾಶಿಯವರು. ಒಳ್ಳೆಯದಾಗಲಿ, ಶುಭವಾಗಲಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣ್ತೀರಿ. ತುಲಾರಾಶಿಯಲ್ಲಿರ್ತಕ್ಕಂಥವರು ದೂರವಾರ ಪ್ರಯಾಣವನ್ನು ಬೆಳೆಸ್ತೀರಿ. ಆದರೆ ಪ್ರಯಾಣ ಕಾಲದಲ್ಲಿ ಮಾತ್ರ ಬಹಳ ಜಾಗೃತರಾಗಿರಬೇಕು. ಅತಿಯಾದಂಥ ವೇಗವಾಗಿ ಗಾಡಿ ಓಡಿಸ್ತಕ್ಕಂಥದ್ದಾಗಲಿ, ಅಥವಾ ಡ್ರೈವ್ ಮಾಡುವಾಗ ಬೇರೇನೋ ಚಿಂತನೆ ಮಾಡ್ತಕ್ಕಂಥದ್ದಾಗಲಿ, ಅಥವಾ ನಿಮ್ಮ ಪ್ರಯಾಣ ಮಾರ್ಗ ಇದ್ದಾಗ ಅಲ್ಲಿ ಬೇರೆ ಥರ ಆಲೋಚನೆ ಮಾಡ್ತಕ್ಕಂಥದ್ದು, ಆ ಸಮಯದಲ್ಲಿ ಕಾಗದ ಪತ್ರಗಳ ಸಹಿ ಆಗ್ತಕ್ಕಂಥದ್ದು, ಪ್ರಯಾಣ ಕಾಲದಲ್ಲಿ ಅಂದರೆ ರಸ್ತೆ ನೀವು ಪ್ರಯಾಣ ಮಾಡುವಾಗ ವ್ಯವಹಾರಗಳನ್ನು ಮಾಡೋದು ಅಥವಾ ಆ ಸಮಯದಲ್ಲಿ ಒಂದು ಕಮಿಟ್ಮೆಂಟ್ ಆಗೋದು ಅದಷ್ಟು ಸಮಂಜಸವಾದ್ದಲ್ಲ. ತುಲಾರಾಶಿಯವರು ಏನೇ ಮಾಡಬೇಕಾದರೂ ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಕೂತ್ಕೊಂಡು ಲಕ್ಷಣವಾಗಿ ನಿಮ್ಮ ಕುಲದೇವರನ್ನು, ನಿಮ್ಮ ಮನೆ ದೇವರನ್ನು, ನಿಮ್ಮ ಗುರುಗಳನ್ನು, ನಿಮ್ಮ ಆತ್ಮೀಯರನ್ನು ಅಥವಾ ನಿಮ್ಮ ಸರಿಯಾದ ಮಾರ್ಗದರ್ಶಕರನ್ನು ಜೊತೆಲಿಟ್ಕೊಂಡು ವ್ಯವಹಾರಗಳನ್ನು ಮಾಡಿದ್ರೆ ಖಂಡಿತ ಒಳ್ಳೆ ಫಲ ಇದೆ. ನೀವು ಏನು ಚಿಂತನೆ ಮಾಡಿದ್ರೂ ಅದೆಲ್ಲವೂ ಸಹಿತ ಸುಭಿಕ್ಷವಾಗಿದೆ ಅಂತಲ್ಲ. ತುಲಾರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಆದರೂ ಪ್ರಸ್ತುತ ಕಾಲಮಾನ ತುಲಾರಾಶಿಯವರಿಗೆ ನಿಮ್ಮ ಗ್ರಹಸ್ಥಿತಿಗಳಲ್ಲಿ ಶನಿ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರವಾದಲ್ಲದ್ರಿಂದ ಯಾವ ಕಾಲಕ್ಕೆ ಹೇಗೆ ಬದಲಾವಣೆಗಳು ತರ್ತಾ ಇರುತ್ತೋ
ಒಂದಷ್ಟು ನೆಮ್ಮದಿ ಸುಖ ಸಂತೋಷ ಇರುತ್ತೆ, ಹ್ಯಾಪಿಯಾಗಿರುತ್ತೆ. ಪರವಾಗಿಲ್ಲಪ್ಪ, ನನ್ನ ಜೀವನ ಸುಖಮಯವಾಯಿತು, ನೆಮ್ಮದಿ ಆಯಿತು, ಭಗವಂತ ನನ್ನ ಕೈ ಹಿಡಿದು ನಡೆಸಿದ್ದಾನೆ ಅಂತ ಅಂದುಕೊಳ್ಳೋದು ಮಾತ್ರ. ಅದಾದರೆ ಹಿಂದಲೇ ಸಮಸ್ಯೆ ಶುರು. ಸಮಸ್ಯೆ ಯಾವಾಗ ಬರುತ್ತೆ, ನೆಮ್ಮದಿ ಯಾವಾಗ ಕಳ್ಕೊಳ್ಬೇಕಾಗುತ್ತೆ, ಯಾವಾಗ ತೊಂದರೆ ಎದುರಾಗುತ್ತೋ ಅದರ ಅರಿವಿಲ್ಲದಂಥ ರೀತಿಯಲ್ಲಿದೆ. ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ, ವಿಷ್ಣುದೇವರನ್ನು ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಒಂದು ದೃಷ್ಟಿದೋಷದಿಂದ ಹೊರಗಡೆ ಬನ್ನಿ. ನೀವು ಭಾಳ ಬೇಗ ದೃಷ್ಟಿದೋಷಕ್ಕೊಳಗಾಗುವಂಥ ಪರಿಸ್ಥಿತಿ ಇದೆ. ನಿಮ್ಮ ಮುಖಲಕ್ಷಣವೋ, ನಿಮ್ಮ ಧರಿಸುವಂಥ ವಸ್ತ್ರವೋ, ಅಥವಾ ನಿಮ್ಮ ನಡೆ ನಡವಳಿಕೆಯೋ ಇದು 4 ಜನದ ಕಣ್ಣಲ್ಲಿದೆ. ಯಾವತ್ತೂ ಈ ಕಣ್ಣಿಗೆ ಕಲ್ಲೇ ಕರಗುತ್ತೆ. ಹಾಗಿದ್ಮೇಲೆ ವ್ಯಕ್ತಿ ಕರಗಲ್ವಾ? ಅದನ್ನು ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಇನ್ನೊಬ್ಬರ ಕಣ್ಣಿಗೆ ನೀವು ಬೀಳೋದ್ರಿಂದ, ಕೆಲವಷ್ಟು ದೃಷ್ಟಿದೋಷ ಇರೋದ್ರಿಂದ, ದೃಷ್ಟಿದೋಷದಿಂದ ಬೇಗ ಹೊರಗಡೆ ಬರಬೇಕು. ಅದು ನಿಮ್ಮ ಭವಿಷ್ಯದಲ್ಲಿ ಬೆಳಕು ಸಿಗುತ್ತೆ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಹಣಕಾಸು ಪರವಾಗಿಲ್ಲ, ವ್ಯಾಪಾರ ಪರವಾಗಿಲ್ಲ, ಹೊಸ ಕೆಲಸಗಳನ್ನು ಕೈಗೆತ್ತಿಕೊಳ್ತೀರಿ, ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣ್ತೀರಿ, ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಲಾಭವನ್ನು ಗಳಿಸುವಂಥ ಅದೃಷ್ಟ ನಿಮ್ಮದಾಗಿಸ್ಕೊಳ್ತೀರಿ, ವೃತ್ತಿಯ ವ್ಯಾಪಾರ ವ್ಯವಹಾರಗಳ ಧರ್ಮವನ್ನು ಸಮಂಜಸವಾಗಿ ಮಾಡ್ತೀರಿ, ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಒಂದಷ್ಟು ನೋವುಗಳನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನವಾಗಿ ತಂದುಕೊಳ್ತೀರಿ, ವ್ಯಾಪಾರದ ಕಡೆ ಗಮನ ಕೊಡಬೇಕು, ವ್ಯವಹಾರಗಳನ್ನು ಮಾಡಬೇಕು, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಇಂತಹ ಒಂದು ಚಿಂತನೆಯನ್ನು ಮಾಡಬೇಕಾದ ನೀವು ಸಣ್ಣ ಸಣ್ಣ ವಿಚಾರವನ್ನು ಸಹಿತ ದೂರ ಮಾಡಿಕೊಂಡು ಎಲ್ಲೋ ಒಂದು ಕಡೆ ಎಲ್ಲವನ್ನು ಸಹಿತ ನಿರ್ಲಕ್ಷ್ಯತನ ಮಾಡ್ತಾ ಹೋಗ್ತೀರಿ. ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ಬೇಕು. ಎಷ್ಟೇ ಬುದ್ಧಿವಂತರಾದರೂ ಇನ್ನೊಬ್ಬರ ಮಾತನ್ನು ಆಲಿಸಬೇಕು. ಕೆಲವೊಮ್ಮೆ ಏನಾಗುತ್ತೆ, ಅತೀತವಾದಂಥ ಜ್ಞಾನ, ಹೆಚ್ಚಿನ ಅನುಭವ ಎಲ್ಲವೂ ನಿಮಗಿರುತ್ತೆ. ಆದರೆ ಅನುಭವದ ಮಧ್ಯದಲ್ಲಿ ಇರಬೇಕಾಗಿರ್ತಕ್ಕಂಥ ತಿಳುವಳಿಕೆ ಇರೋದಿಲ್ಲ. ಅಲ್ಲಿ ವ್ಯತ್ಯಾಸ ಆಗುತ್ತೆ. ವಿದ್ಯಾರ್ಥಿಗಳು ಓದೋದ್ರ ಕಡೆಯೂ ಅಷ್ಟೇ, ಭಾಳ ಶ್ರಮಿಸಿದ್ದೀನಿ, ತುಂಬ ಕಷ್ಟಪಟ್ಟು ಓದ್ತೀನಿ ಅಂತಾರೆ. ಯಾವ ಸಬ್ಜೆಕ್ಟನ್ನ ಹೇಗೆ ಓದಬೇಕು, ಎಷ್ಟು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಬೇಕು ಅದನ್ನು ಮಾಡೋದಿಲ್ಲ. ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡು ಕಾಗದ ಪ್ರಶ್ನೆ ಪತ್ರಿಕೆ ನೋಡಿದಾಗ ಆ ಪ್ರಶ್ನೆಗೆ ಉತ್ತರ ನಿಮ್ಗೆ ಗೊತ್ತಾದರೂ ಎಷ್ಟು ಬರೀಬೇಕು ಅಂತ ಯೋಚನೆ ಮಾಡಲ್ಲ. ಸುಮ್ಮನೆ ಒಂದು 10 ಲೈನ್ ಬರೆಯೋದು ಅಥವಾ ಒಂದು ಪೇಜ್ ಬರೆಯೋದು ಮಾಡಿ ಲಾಸ್ ಮಾಡ್ಕೊಳ್ತೀರಿ. ಹಾಗಾಗಿ ಎಲ್ಲವೂ ಅನುಭವ ಮತ್ತು ಸರಿಯಾದ ಮಾರ್ಗದರ್ಶನ ಅದು ಬಹಳ ಮುಖ್ಯ. ಹಾಗಾಗಿ ವೃಶ್ಚಿಕ ರಾಶಿಯವರು ತಾಳ್ಮೆಯಿಂದ ಹೊರಡಿ, ಎಲ್ಲ ಅನುಕೂಲ ಆಗುತ್ತೆ. ಧನುರಾಶಿ, ಧನುಲಗ್ನ. ಧನುರಾಶಿ, ಧನುಲಗ್ನದಲ್ಲಿರ್ತಕ್ಕಂಥವ್ರು ಯಾರ ಮಾತನ್ನು ಸಹಿತ ಆಲಿಸಬೇಕಾದ್ರೆ ಒಂದು ಆಲೋಚನೆ ಮಾಡಿ. ಎಲ್ಲರಂತೆ ನೀವು ನಡಿಲಿಕ್ಕಾಗಲ್ಲ, ಎಲ್ಲರ ಮೂಗಿಗೆ ನೀವು ಬಗ್ಗಕ್ಕಾಗಲ್ಲ, ಎಲ್ಲರೂ ಹೇಳುವ ಮಾತನ್ನು ಆಲಿಸಲಿಕ್ಕಾಗೋದಿಲ್ಲ. ನಿಮ್ಮ ಮನಸ್ಸಿಗೆ ಇದು ಸರಿಯಿಲ್ಲ ಅಂದರೂ 4 ಜನ ಹೇಳೋ ಮಾತಿಗೆ ತಲೆ ಬಗ್ಗಿಸಬೇಕಾಗತ್ತೆ. ಕೆಲವಷ್ಟು ವ್ಯವಹಾರಗಳನ್ನು, ಈ ಕೊಟ್ಟು ತೆಗೆದುಕೊಳ್ತಕ್ಕಂಥ ಲೇವಾದೇವಿಗಳಿದೆಯಲ್ಲ, ಯಾವುದನ್ನೂ ಮಾಡಲಿಕ್ಕಾಗೋದಿಲ್ಲ. ಮನಸ್ಸು ಸಮಾಧಾನ ಇರಲ್ಲ, ತೃಪ್ತಿ ಅಂತಕ್ಕಂಥದ್ದು ಸಿಗೋದಿಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಅಂತಕ್ಕಂಥದ್ದು ಇರುತ್ತೆ. ಆ ಕೋಪದಿಂದ ಆಗುವ ಒಳ್ಳೆಯ ಕೆಲಸವನ್ನು ನೀವೇ ನಿಮ್ಮ ಕೈ ಹಾಳು ಮಾಡ್ಕೊಳ್ತೀರಿ. ಇದನ್ನು ಸರಿಪಡಿಸ್ಕೊಡಿ. ಇದಕ್ಕಾಗಿ ನೀವು ಮಾಡಬೇಕಾದ್ದು ಒಂದು ಕೆಲಸ ಮಾಡಿ, 2 ಚಿಟಿಕೆಯಷ್ಟು ಅಕ್ಕಿಯನ್ನು ಎಡಹಸ್ತದಲ್ಲಿ ಹಾಕ್ಕೊಳ್ಳಿ. 2 ಚಿಟಿಕೆ ಅಕ್ಕಿಯನ್ನು ಎಡಹಸ್ತದಲ್ಲಿ ಹಾಕ್ಕೊಂಡು ನಿಮ್ಮ ಕಿರುಬೆರಳಿನಿಂದ ಆ ಅಕ್ಕಿಯನ್ನು 3 ಬಾರಿ ಅಕ್ಕಿ ಮೇಲೆ ಕೈ ಸುತ್ತಿಸ್ಬೇಕು. 3 ಬಾರಿ ಅಕ್ಕಿಯ ಮೇಲೆ ಕೈ ಸುತ್ತಿಸ್ತಾ ಕ್ಲೀಮ್ ಅಂತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಹೇಳೋದ್ರಿಂದ, ಕ್ಲೀಮ್ ಅಂತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಹೇಳಿಕೊಂಡು ಈ ಅಕ್ಕಿಯನ್ನು ಎಡಹಸ್ತದಲ್ಲಿ ಹಾಗೆ ತೆಗೆದುಕೊಂಡು 3 ಬಾರಿ ದೃಷ್ಟಿ ತೆಗೆದು ಅದನ್ನು ನೀರಿಗೆ ಹಾಕಿ. ಆ ಕ್ಲೀಮ್ ಅಂತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು 3 ಅಥವಾ 11 ಬಾರಿ ನೀವು ಹೇಳಿದ್ರೆ ನಿಮ್ಮ ಸುತ್ತಮುತ್ತಿರ್ತಕ್ಕಂಥ ಶತ್ರುಗಳಾಗಲಿ, ನಿಮ್ಮ ವ್ಯವಹಾರದಲ್ಲಿ ಬರ್ತಕ್ಕಂಥ ತೊಂದರೆಗಳಾಗಲಿ, ಮನಸ್ಸಿಗುಂಟಾಗ್ತಕ್ಕಂಥ ಅಸಮಾಧಾನ ಆಗಲಿ, ಇದೆಲ್ಲವೂ ದೂರ ಆಗುತ್ತೆ. ಇದೆಲ್ಲದರ ಜೊತೆಗೆ ನಿಮ್ಮ ಕುಲದೇವರ ಅನುಗ್ರಹ ಸಿಗುತ್ತೆ. ಯಾವತ್ತೂ ಕುಲದೇವರ ಅನುಗ್ರಹ ಬೇಕು, ಆಗಲೇ ಕಾರ್ಯಸಿದ್ಧಿ ಆಗುವಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಮಕರ ರಾಶಿ, ಮಕರ ಲಗ್ನ. ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬಹಳ ಅದೃಷ್ಟ ಇರತಕ್ಕಂಥ ದಿನಗಳು, ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನಗಳು. ವ್ಯಾಪಾರ ವ್ಯವಹಾರ ವೃತ್ತಿ ಧರ್ಮದ ಅಭಿವೃದ್ಧಿ, ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವು, ಅಧಿಕವಾದಂತಹ ಚಿಂತನೆ ಮಾಡ್ತಕ್ಕಂಥದ್ದು ಮತ್ತು ಆರೋಗ್ಯದಲ್ಲಿ ಏನೇ ಹೆಚ್ಚು ಕಮ್ಮಿ ಆದರೂ ಅಲ್ಲಿಂದಲೇ ಸರಿಪಡಿಸ್ಕೊಂಡದನ್ನು ವ್ಯವಹಾರ ಮಾಡ್ತಕ್ಕಂಥದ್ದು. ವಿದ್ಯಾರ್ಥಿಗಳು ಓದೋದ್ರ ಕಡೆ ಏನು ಗಮನ ಕೊಡ್ತಿದ್ರೋ ಮತ್ತಷ್ಟು ಲಾಭವನ್ನು ಗಳಿಸ್ತಕ್ಕಂಥದ್ದು. ಈ ಹಿಂದಿನ ದಿನಗಳಿಗೂ ಮುಂಬರ್ತಕ್ಕಂಥ ದಿನಗಳಿಗೂ ಸಾಕಷ್ಟು ಬದಲಾವಣೆ ಇದೆ. ಇಂತಹ ಒಂದು ವಿಶೇಷತೆ ಇರತಕ್ಕಂಥದ್ರಿಂದ ತಮ್ಮ ಚಿಂತನೆಯನ್ನು ಸರಿಯಾದ ರೀತಿ ಮಾಡಿ. ಹಾಗೆ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ತಂದುಕೊಳ್ಬೋದು. ಹಣಕಾಸು ಹೂಡಿಕೆ ಮಾಡ್ತಕ್ಕಂಥದ್ದು, ಹೊಸದಾಗಿ ಬಿಸ್ನೆಸ್ ಮಾಡ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಡ್ತಕ್ಕಂಥದ್ದು, ಭೂಮಿನ ನಂಬಿ ಬದುಕ್ತಕ್ಕಂಥ ರಿಯಲ್ ಎಸ್ಟೇಟ್ ಉದ್ಯಮಿಗಳಿದ್ದರೆ, ವ್ಯಾಪಾರವನ್ನು ಮಾಡ್ತಕ್ಕಂಥವ್ರಿದ್ದರೆ, ಅಥವಾ ಸೈಟ್ಸ್ ಮಾಡಿ ಮಾರ್ತಕ್ಕಂಥವ್ರಿದ್ದರೆ, ಅಥವಾ ಯಾವುದೇ ಒಂದು ಕೆಲಸದಲ್ಲಾಗಲಿ ಇಲ್ಲಿವರೆಗೂ ಮಕರ ರಾಶಿಯವರು ಕಾಣದಂತಹ ಒಂದಷ್ಟು ನೆಮ್ಮದಿ ಸುಖ ಸಂತೋಷವನ್ನು ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಅತಿ ಶೀಘ್ರದಲ್ಲೇ ಕಾಣ್ತೀರಿ. ಆದರೆ ಈ ಸಮಯದಲ್ಲಿ ಶನೇಶ್ಚರ ಮಂತ್ರ, ಹನುಮನ ಮಂತ್ರವನ್ನು ಪಠನೆ ಮಾಡಿ. ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿ ಅಥವಾ ನೀಲಾಂಜನ ಸಮಾಭಾಸಂ ರವಿಪುತ್ರ ವಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಹೀಗೆ ಶನೇಶ್ಚರ ಮಂತ್ರವನ್ನು ತಾವು ಪಠನೆ ಮಾಡೋದ್ರಿಂದ ಎಂತಹ ಅಸಮಾಧಾನವಿದ್ದರೂ ಸಮಾಧಾನಕರವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಕುಂಭರಾಶಿ, ಕುಂಭಲಗ್ನ.
ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು, ಮನಸ್ಸಿಗೆ ಶಾಂತಿ ನೆಮ್ಮದಿ ತಂದುಕೊಳ್ಬೋದು. ಆದರೆ ಆರೋಗ್ಯದ ಕಡೆ ಮಾತ್ರ ಭಾಳ ಎಚ್ಚರಿಕೆಯಾಗಿರಬೇಕು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಇದೆ, ಮಾನಸಿಕವಾದಂತಹ ಒತ್ತಡ ಇದೆ. ಜೊತೆಲಿರ್ತಕ್ಕಂಥ ಸುತ್ತಮುತ್ತ ಪರಿಸರದಲ್ಲಿರ್ತಕ್ಕಂಥವ್ರು ಶತ್ರುಗಳಾಗ್ತಾ ಇರ್ತಾರೆ. ಯಾರೊಂದಿಗೆ ಏನು ವ್ಯವಹಾರ ಮಾಡೋದು ಸಿದ್ಧ, ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅದರ ಅರಿವಾಗೋದಿಲ್ಲ. ಹಾಗೆ ಕೂಡಿಟ್ಟಿರ್ತಕ್ಕಂಥ ಹಣ ಅಥವಾ ಇರತಕ್ಕಂಥ ನಿಮ್ಮದೇ ಆದ ಸವಲತ್ತು ಅಥವಾ ನಿಮ್ಮ ಪರಿಸರದಲ್ಲಿ ಮತ್ತೊಬ್ಬರ ಒಂದು ಆಳ್ವಿಕೆ, ಹೀಗೆ ಒಂದಲ್ಲ ಒಂದು ಕಡೆ ಅಸಮಾಧಾನದ ಸನ್ನಿವೇಶ ನಿಮ್ಮನ್ನು ಬಾಧಿಸ್ತಾ ಹೋಗುತ್ತೆ. ಇದರ ಮಧ್ಯದಲ್ಲಿ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಾಗಲಿ ಅಥವಾ ಹೃದಯಕ್ಕೆ ಸಂಬಂಧಪಡ್ತಕ್ಕಂಥ ಸಮಸ್ಯೆಗಳಾಗಲಿ ಅಥವಾ ಮಾನಸಿಕವಾದಂತಹ ಒತ್ತಡ ಬರ್ತಕ್ಕಂಥದ್ದು, ಜೊತೆಯಲ್ಲಿರ್ತಕ್ಕಂಥವರ ನಿಂದನೆ ಮಾತು ನಿಮಗೆ ಸಹಿಸೋಕ್ಕಾಗದೇ ಇರತಕ್ಕಂಥದ್ದು, ವಿದ್ಯಾರ್ಥಿಗಳು ಓದುವಂತಹ ಮಾರ್ಗವನ್ನು ಸರಿಯಾದ ರೀತಿ ಕ್ರಮಬದ್ಧವಾಗಿ ಅನುಸರಿಸಲಿಕ್ಕೆ ಆಗದೇ ಇರತಕ್ಕಂಥದ್ದು, ಹೀಗೆ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ, ಈ ಕಡೆ ಅನಾರೋಗ್ಯ, ಮನಸ್ಸಿಗೆ ನೆಮ್ಮದಿ ಇಲ್ದಿದ್ದರಿಂದ ಇವೆಲ್ಲ ಸಮಸ್ಯೆ ಆಗುತ್ತೆ. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಓಂ ನಮೋ ನಾರಾಯಣ ಎಂಬತಕ್ಕಂಥ ನಾರಾಯಣನ ಮಹಾಮಂತ್ರವನ್ನು ಪಠನೆ ಮಾಡಿ. ಸಾಧ್ಯವಾದರೆ ಒಂದು ತಾಮ್ರದ ತಟ್ಟೆ, ತಾಮ್ರದ ಪಾತ್ರೆ, ತಾಮ್ರದ ತಂಬಿಗೆ ಇದರಲ್ಲಿ ನೀರು ಹಾಕಿ ಆ ನೀರೊಳಗೆ ನಿಮ್ಮ ಬಲಹಸ್ತವನ್ನು ಇಟ್ಟು ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಬೇಕು. 2 ತುಳಸಿ ದಳವನ್ನು ನೀರಲ್ಲಿ ಹಾಕಬೇಕು. 2 ತುಳಸಿ ದಳವನ್ನು ನೀರಲ್ಲಿ ಹಾಕಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇ ಆದರೆ ಮತ್ತಷ್ಟು ಅದ್ಭುತವಾದ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಆದರೂ ನಿಮ್ಮ ಮನಸ್ಸು ಒಪ್ಪಬೇಕು, ನಿಮ್ಮ ಮನಸ್ಸಿಗೆ ಸರಿ ಅನಿಸಬೇಕು. ನಿಮ್ಮ ಮನಸ್ಸಿಗೆ ಮನದಾಳದ ಮಾತಿಗೆ ಸರಿ ಅನಿಸಿದ್ರೆ ಮಾತ್ರ ಅದರ ಫಲಾಫಲಗಳು ಸಿದ್ಧಿ ಆಗ್ತಕ್ಕಂಥದ್ದು. ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕು, ಏನಾದರೂ ಕೆಲಸಗಳು ಸಿದ್ಧಿಪಡಿಸ್ಕೊಳ್ಬೇಕಂದ್ರೂ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಬೇಕು. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ತೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಹೀಗೆ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಅಂತಕ್ಕಂಥದ್ದು ಎದುರಾಗ್ತಾ ಇರುತ್ತೆ. ವ್ಯವಹಾರಗಳಲ್ಲಿ ತೊಂದರೆ ತಾಪತ್ರೆ ಎಂಬತಕ್ಕಂಥದ್ದು ಇರುತ್ತೆ. ಯಾವೊಬ್ಬ ವ್ಯಕ್ತಿಯನ್ನು ನೀವು ಆತ್ಮೀಯತೆಯಿಂದ ಸ್ನೇಹವನ್ನು ಬೆಳೆಸಿದ್ರೂ ಆ ಸ್ನೇಹ ಎದುರುಗಡೆ ನೋಡಲಿಕ್ಕೆ ಮಾತ್ರ, ಆದರೆ ಒಳಮನಸ್ಸಲ್ಲಿ ಕ್ಯಾಲ್ಕುಲೇಷನ್ ಮಾಡೋದು ಬೇರೆ, ನಿಮ್ಮ ಬಗ್ಗೆ ಆಲೋಚನೆ ಮಾಡೋದು ಬೇರೆ. ನಿಮ್ಮ ವ್ಯವಹಾರಗಳ ಬಗ್ಗೆ ತೊಂದರೆ ಕೊಡುವಂಥವರೇ ಸಾಕಷ್ಟು ಜನ. ಹಾಗಾಗಿ ಏನೇ ವ್ಯವಹಾರ ಮಾಡಬೇಕಾದ್ರೂ ತಾಳ್ಮೆ ಬೇಕು. ಹಾಗೆ ಹೇಳ್ಕೊಡ್ತಕ್ಕಂಥವ್ರು ಹೇಳಿಕೆ ಮಾತು ಕೇಳ್ತಕ್ಕಂಥದ್ದು ಅಥವಾ ಇನ್ನೊಬ್ಬರತ್ತೆ ನೀವು ನಡೀತಕ್ಕಂಥದ್ದು, ಅವರನ್ನು ನೀವು ಅನುಕರಿಸ್ತಕ್ಕಂಥದ್ದು ಮಾಡಿದ್ರೆ ಅದು ಲಾಭ ಇರತಕ್ಕಂಥದ್ದಲ್ಲ. ನಿಮ್ಮ ಆತ್ಮಕ್ಕೆ ಸರಿ ಅನಿಸ್ಬೇಕು, ನಿಮಗೆ ಸರಿ ಅನಿಸ್ಬೇಕು, ನೀವು ಹೋಗೋ ಮಾರ್ಗ ನಿಮಗೆ ತೃಪ್ತಿ ಆಗಬೇಕು, ನಿಮ್ಮ ಕಾಯಕ ಸಾಧ್ಯವಾದಷ್ಟು ಧರ್ಮದೆಡೆ ಇರಬೇಕು. ಯಾಕೆಂದರೆ ಈ ರಾಶಿಯಲ್ಲಿರ್ತಕ್ಕಂಥವ್ರು ಧರ್ಮಕ್ಕೆ ಹೆಚ್ಚು ಹೊತ್ತು ಕೊಟ್ಟರೆ ಗುರುವಿನ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.